ಇವತ್ತು ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂತಂದ್ರ ಏನ್ರಿ ಇದರಲ್ಲಿ ನಿನ್ನ ಲೋಕಾಯುಕ್ತ ವರದಿ ಏನು ಬಂದದ ಆ ಲೋಕಾಯುಕ್ತ ವರದಿಗೆ ನಾವು ಯಾವ ಲೋಕಾಯುಕ್ತ ಒಂದೇ ಒಂದು ಕಾಂಪ್ಲೇಂಟ್ ಕೊಟ್ಟಿಲ್ಲ ಮೊದಲನೇದಾಗಿ. ಎರಡನೇದಾಗಿ ಏನದ ಇವತ್ತು ಕಲ್ಯಾಣ ಕರ್ನಾಟಕ ಬಗ್ಗೆದಾಗ ಕಲ್ಯಾಣ ಕರ್ನಾಟಕ ಬಗ್ಗೆದ ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಡ್ಲಕತ್ತಿದ್ರು ಅವೆಲ್ಲ ಕೊಡ್ಬಾರ್ದಕ್ಕೆ ಅಂತ ಹೇಳಿ ಒಂದು 15 ತಿಂಗಳ ಹಿಂದೆ ನಿಂಬಲ್ಲೇ ಪ್ರೆಸ್ ಮೀಟ್ ಮಾಡಿದೆವು. ಅದು ಮುಖ್ಯಮಂತ್ರಿ ಗಮನ ತಂದೆವು, 41 ಶಾಸಕರ ಗಮನ ತಗೊಂಡ್ಬಂದೆವು. ಅವಾಗ ಮುಖ್ಯಮಂತ್ರಿಗಳು ಕರೆದು ಆ ತರ ಮಾಡಬೇಡ್ರಿ, ಕಾಂಟ್ರಾಕ್ಟರ್ಗೆ ಏನದ ಟೆಂಡರ್ ಮಾಡಿ ಇದು ಮಾಡ್ರಿ, 10 ಇಲ್ಲ 15% ಮೇಲೆ ಕೊಡ್ಬೇಡ್ರಿ ಅಂತೇಳಿ ಮಾನ್ಯ ಪ್ರಿಯಾಂಕ್ ಸಾಹೇಬ್ರ ಏನದ ಮೀಟಿಂಗ್ ಅವ್ರ ಥ್ರೂ ಮೀಟಿಂಗ್ ಕರೆದ ಕಿಶನರಿ ಏನದ ನಮಗೆ ಮಾನ್ಯ ಬೆಂಗಳೂರದಾಗ ತಿಳಿಸಿದ್ದಾರೆ. ಅದಕ್ಕೆ ಅವು ಎರಡು ಮೇನ್ ಪಾಯಿಂಟ್ ನಮಗೆ ಇದು ಆಯ್ತು. ಪೇಮೆಂಟ್ ಬಗ್ಗೆದಾಗ ಒಂದರ ಸ್ವಲ್ಪ ಇದು ಮಾಡಿದೆವು. ಈ ಡಿಸೆಂಬರ್ ಇದನ್ನ ಇದಾದ ನಮ್ಮ PWD ಮತ್ತೇನದ ಜಿಲ್ಲಾ ಪಂಚಾಯತ್ 50% ಪೇಮೆಂಟ್ ಮಾಡ್ತೇವೆ ಅಂತ ಒಪ್ಕೊಂಡ್ರ. ನಾವು 50% ಮಾಡಿದ್ರು ಅದಕ್ಕೆ ಅಗ್ರಿ ಇದ್ದೇವೆ. 50% ಆದ್ರೂ ಏನದ ಏನ್ರಿ ಏನ್ರಿ ಅದ ಕಾಂಪ್ಲೇಂಟ್ ಏನದ ಲೋಕಾಯುಕ್ತಕ್ಕ ನಮ್ಮ ಅಸೋಸಿಯೇಷನ್ ಹೋಗಿಲ್ಲ. ಕ್ಲಿಯರ್ ಸ್ವಚ್ಛಾಗಿ ಹೇಳ್ತೀವಿ ನಿಮ್ಗೆ ಹೇಳ್ತೀನೇನ್ರಿ. ಬೇರೆ ಅಸೋಸಿಯೇಷನ್ಗಳು ಅವ್ರು ಏನು ಕೊಟ್ಟಿರ್ಬೇಕು, ಕೊಟ್ಟು ನಮಗೊಂದು ಕಾಪಿ ಆಗಿರುತ್ತಂದ್ರೆ ಅದ್ರ ನಾವು ಇನ್ವಾಲ್ವ್ ಆಗ್ತಿದ್ದೆವು. ಅವ್ರು ಇಲ್ಲ ಅವ್ರು ಸತ್ತಾರಂದ್ರು ನಾವು ಹೋಗಿ ಅದಕ್ಕೆ ಹಾಜರಿ ಆಗ್ತಿದ್ದೆವು. ಆದ್ರೆ ಅಲ್ಲಿ ಈಗ ನಾವು ಕಾಂಪ್ಲೇಂಟ್ ಕೊಟ್ಟಿದ್ದೆವು. ಈಗ ಅವ್ರು ನಮಗೆ ಲೆಟರ್ ಬರ್ದಾರ ಪ್ರೂಫ್ ಮಾಡ್ರಿ ಅಂತ ಹೇಳಿ. ಈಗ ಡಾಕ್ಟರ್ ನಾಗಮೋಹನ್ ದಾಸ್ ಕಮಿಟಿ ಅವರು ಈಗ ಅದು ಪ್ರೂಫ್ ತಂದೆ ಅವ್ರು ನೋಡ್ರಿ ಬೇಕಾದ್ರೆ ಎಲ್ಲ ಊರ್ದು ಒಂದೊಂದು ಊರ್ದು ಬರ್ದಿದ್ದೇವ್ರಿ. ಎಲ್ಲ ಊರು ತರಿಸ್ಕೊಂಡು ನಾವು ಒಂದು ಕಾಪಿ ಕೊಟ್ಟಿದ್ದೇವ್ರಿ. ಒಂದು ಕಾಪಿ ಕೊಟ್ಟು ಇವತ್ತು ನಿಮ್ಮ ಸಮಕ್ಷಮ ತಂದಿದ್ದೆವು. ಯಾಕಂದ್ರೆ ನೀವು 10 ಸಲ ಪೇಪರ್ದಾಗ ಕೇಳಿ ನಮ್ಗೆ ಎಲ್ಲದು ಕೊಡ್ರಿ ಇದು ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತೇಳಿ. ಅದು ಡಾಕ್ಯುಮೆಂಟ್ಸ್ ಇವತ್ತು ತೊಗೊಂಡೇ ಬಂದಿ ನಿಮ್ಮ ಬಲ್ಯಾಕ, ಹಂಗೆ ಬರಬಾರ್ದು ಅಂತೇಳಿ. ದಯಮಾಡಿ ಇದಕ್ಕೆ ಏನದ ಏನ್ರಿ ಒಳ್ಳೆ ತರದ ಹೈಲೈಟ್ ಮಾಡಿಸಿ ಏನ್ರಿ ನಮಗೆ ಏನದ ಮಾಡ್ರಿ ಅಂತ ಬರೀ ಕಳ್ಕೊತೀನಿ. ಎಲ್ರಿ ಈ ಡಾಕ್ಯುಮೆಂಟ್ಸ್ ಅವ್ರು ಏನ್ 4 ಪಾಯಿಂಟ್ ಕೇಳಿಲ್ರಿ, 4 ಪಾಯಿಂಟ್ ಅವ. ಒಂದು ಮೊದಲನೇದಾಗಿ ಟೆಂಡರ್ದಾಗ ಅನ್ಯಾಯ ಅಂದ್ರೆ ಇಲ್ಲೇ ಬತ್ತಲ್ಲ ಸರ್, ನಿಮ್ಗೆ ಎಷ್ಟು ಲುಸ್ಕನ್ ಆಗ್ತದ. ಇವತ್ತು ನಾ 10% ಲೆಸ್ ಹಾಕಿನಿ, 10% ಎಕ್ಸೈಜ್ ಕೆಲಸ ಕೊಟ್ರಿ, ಎಷ್ಟು ಆಯ್ತಿಲ್ಲಿ 20% ಆಯ್ತಿಲ್ರಿ. ಕಾರಣ ಏನು? ಇವತ್ತು ಯಾವನು ರಿಜೆಕ್ಟ್ ಮಾಡ್ರಿ, ಮರುದಿನ ಮತ್ತೆ ಅದೇ ಕಾಂಟ್ರಾಕ್ಟರ್ ಮತ್ತೆ ಕೆಲಸ ಕೊಟ್ರಿ. ಯಾವ ಕಾರಣದಿಂದ ರಿಜೆಕ್ಟ್ ಮಾಡಿದ್ರಿ? ಇವತ್ತು ನಾವೇನಂತ ಎನ್ಕ್ವೈರಿ ಮಾಡ್ರಿ. ಇದು ಇವ್ರು ಸರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದ್ರೆ ನಾವು ಕೋರ್ಟಿಗೆ ಹೋಗ್ಬಿಡು ತಯಾರಿದ್ದೆವು. ಇವ್ರನ್ನು ಮಾಡಲಿಲ್ಲ ಅಂದ್ರೆ ಯಾಕಂದ್ರೆ ಇವ್ರನ್ನು ಅವ್ರ್ಯಾರ, ಇವ್ರಿದ್ದವ್ರು ಅದೇ ಶಾಸಕರು ಅವ್ರ್ಯಾರ, ಒಟ್ಟು ಶಾಸಕರು. ಯಾವ ಶಾಸಕರು ಗೊತ್ತಿಲ್ಲ ನಮ್ಗೆ, ಏನ್ BJP ಅವರು, ಕಾಂಗ್ರೆಸ್ ಅವರು, JDS ಅವರು. ಇಲ್ನವ್ರು ಏನ್ ಇಲ್ಲಿ ಪ್ರೆಷರ್ ಹಾಕಿ ಎನ್ಕ್ವೈರಿ ತಡೆ ಹಿಡಿದ್ರು ತಕ್ಷಣ ಕಡೆ ಕೋರ್ಟಿಗೆ ಹೋದ ಕಾರಣ ಏನಂದ್ರೆ ಅವು ಎನ್ಕ್ವೈರಿ ಮಾಡ್ರಿ. ಯಾವ ರಿಜೆಕ್ಟ್ ಮಾಡಿರಲ್ಲ ಅವು ಎನ್ಕ್ವೈರಿ ಮಾಡ್ರಿ. ಯಾವ ಕಾರಣದಿಂದ ಎನ್ಕ್ವೈರಿ ಮಾಡಿದ್ರಿ, ರಿಜೆಕ್ಟ್ ಮಾಡಿದ್ರಿ ಅಂದಾಗ ಮಾತ್ರ ನ್ಯಾಯ ಸಿಗ್ತಾರೆ ನಮ್ಗೆ. ಅಲ್ಲಿ ತನಕ ಸಿಗಲ್ಲ, ಅಲ್ಲಿ ತನಕ ನಮ್ಮ ಹೋರಾಟ ನಿಂದ್ರಲ್ಲ. ಇವತ್ತು ನಾವು ಕೆಂಪಣ್ಣವ್ರು ಏನೋ ಹಾದಿ ಹಾಕಿ ಕೊಟ್ಟಾರ, ಅವ್ರ ಹಾದಿಯಲ್ಲಿ ನಡಿತೇವು. ಅವ್ರ ಹೆಸರು ನಾವು ಅಜರಾಮರವಾಗಿ ಉಳಿಸ್ತೇವೆ. ಯಾರೀ ಇದು ಮುಖ್ಯಮಂತ್ರಿ ಗಮನ ತಂದೇವ್ರಿ. ಈಗ ಕೊಟ್ಟಿರಲ್ಲ. ಈಗ ಅವ್ರು ನಾಗಮೋಹನ್ ದಾಸ್ಗೆ ಈಗ ದೂರ ಕೊಡೋದು ಅವಶ್ಯಕತೆ ಇಲ್ಲ. ಎನ್ಕ್ವೈರಿ ಕರೆದಾರ, ಎನ್ಕ್ವೈರಿ ಎಲ್ಲ ಕೊಟ್ಟಿದ್ದೇವ್ ನಾವು. ಈ ಎನ್ಕ್ವೈರಿ ಈಗ ನಾಳೆ ಫೈನಲ್ ಅದ, ಲಾಸ್ಟ್ ನಾಳೆ ಮತ್ತೆ ನಾವು ಬಾ ಅಂತಂದಾರ ನಮಗೆ. ಇದಕ್ಕೆ ಅಗ್ರಿಮೆಂಟ್ ಒಂದು ಅಪ್ಡೇಟ್ ಮಾಡ್ಕೊಡ್ಬೇಕಂತ, ಅಪ್ಡೇಟ್ನು ಮಾಡ್ಕೊಡ್ತೇವೆ. ಒಂದ್ ವೇಳೆ ಫುಲ್ ಆದ್ರೆ ಯಾವ ಪನಿಷ್ಮೆಂಟ್ಗೂ ನಾವು ತಯಾರಿದ್ದೇವೆ ಅಂತೇಳಿ. ಯಾರೀ ನಡೆದ ಟೆಂಡರ್ ಕ್ಯಾನ್ಸಲ್ ಮಾಡೋದ ಶಾಸಕ ಅದೇ ಈಗಲೂ ನಡೆದವ. ಟೆಂಡರ್ ಕ್ಯಾನ್ಸಲ್ ಆಗೋದು ಈಗಲೂ ನಿಂತಿಲ್ಲ. ಈ ಟೆಂಡರ್ಗೆ ಈಗಲೂ ಬೆಲೆ ಇಲ್ಲ, ಅದಕ್ಕೆ ಈಗಲೂ ನಡೆದು ಈಗಿಲ್ಲ ಅಂತ ನಾವು ಹೇಳಕತ್ತಿಲ್ಲ. ಅದು ನಡೆದಿದ್ದು ತರ್ತೇವೆ, ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಡ್ಬರ್ತೇವೆ. ಅವ್ರನ್ನ ಕೇರ್ ಮಾಡಲಿಲ್ಲ ಅಂದ್ರೆ ಮುಂದೆ ನಮ್ಮ ಹೋರಾಟ ನಮಗೆ